ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕಂಟಕ ಶುರುವಾಗುತ್ತಾ? ಮೈಸೂರು ಲೋಕಾಯುಕ್ತದಲ್ಲಿ ದೂರು ದಾಖಲಾಗುವಂತ ಸಾಧ್ಯತೆ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಬೆನ್ನಲ್ಲೇ ಇದೀಗ ಲೋಕಾಯುಕ್ತಕ್ಕೆ ಆದೇಶದ ಪ್ರತಿಯನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಾನೆ ಮಾಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನಲ್ಲಿ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಮೈಸೂರಿನಲ್ಲಿ ಈ ಪ್ರಕರಣ ನಡೆದಿರುವಂತಹ ಕಾರಣ ಮೈಸೂರಲ್ಲೇ ಎಫ್ಐಆರ್ ದಾಖಲಾಗುತ್ತಾ ಈ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಇನ್ನು ಎಫ್ಐಆರ್ ಬಳಿಕ ಈ ಒಂದು ಕೇಸ್ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆಯಾಗುತ್ತೆ. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಸುತ್ತಕೊಂಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಬೆನ್ನಲ್ಲೇ ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒಂದು ಆದೇಶದ ಪ್ರತಿ ಅಂದ್ರೆ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಅನುಮತಿಯ ಒಂದು ಪತ್ರ ಕೊಟ್ಟಿದ್ದಾರೋ ಆ ಒಂದು ಪತ್ರವನ್ನ ಈಗ ಲೋಕಾಯುಕ್ತಕ್ಕೆ ರವಾನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಹಾಗಿದ್ರೆ ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಜೊತೆಗೆ ಅವರ ಭದ್ರಕೋಟೆ, ಅಲ್ಲೇ ಹಾಗಿದ್ರೆ ಸಿದ್ದರಾಮಯ್ಯ ಅವರಿಗೆ ಕಂಟಕ ಶುರುವಾಗುತ್ತಾ ಅಂತ ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ? ರಾಹುಲ್, ಮೈಸೂರು ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣ ನಡೆದಿದೆ ಎನ್ನಲಾಗಿರುವುದು ಮೈಸೂರು ಜಿಲ್ಲೆಯಲ್ಲಿ. ಆ ಕಾರಣಕ್ಕಾಗಿ ಮೈಸೂರು ನಗರದಲ್ಲಿ ನಡೆದಿರುವಂತಹ ಹಗರಣದ ಹಿನ್ನೆಲೆಯಲ್ಲಿ ಸದ್ಯ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ದೂರು ದಾಖಲಾಗುವ ಸಾಧ್ಯತೆಗಳು ಈಗ ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬಹುತೇಕ ನಾಳೆ ಅಥವಾ ನಾಳಿದ್ದು ದೂರು ದಾಖಲಾಗುವಂತಹ ಸಾಧ್ಯತೆಗಳಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದು, ಮೂಡದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮ ಜರುಗಿಸಲು ಸದ್ಯ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯಪಾಲರಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಅನುಮತಿ ನೀಡಿದ ಬೆನ್ನಲ್ಲೇ ಸದ್ಯ ಅಲರ್ಟ್ ಆಗಿದ್ದಾರೆ. ವಕೀಲರು ಹಾಗೂ ಸಾಮಾಜಿಕ ಕಾರ್ಯಕರ್ತರಂತಹ ಟಿ.ಜೆ. ಅಬ್ರಹಾಂ, ಪ್ರದೀಪ್ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಯನ್ನ ಸದ್ಯ ಅದರ ಆಧಾರದ ಮೇಲೆ ಈಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಹೀಗಾಗಿ ಮೂಡಾ ನಿವೇಶನಗಳ ಅಕ್ರಮ ಮಂಜೂರಾತಿ ಪ್ರಕರಣ ಮೈಸೂರಲ್ಲಿ ನಡೆದಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೇ ಪ್ರಕರಣ ದಾಖಲಾಗೋದು ಬಹುತೇಕ ನಿಚ್ಚಳ ಆಗಿದೆ. ಇದರ ವಿಚಾರಣೆಯ ದೂರು ಸಹ ಮೈಸೂರಿನಲ್ಲಿ ದಾಖಲಾಗಬೇಕು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶದ ಅನ್ವಯ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಈ ಆದೇಶವನ್ನ ಕರ್ನಾಟಕ ಲೋಕಾಯುಕ್ತರಿಗೆ ಈಗ ರವಾನೆ ಮಾಡಿದ್ದಾರೆ. ಈಗ ರವಾನೆಯ ಬಳಿಕ ಮೈಸೂರು ಲೋಕಾಯುಕ್ತರ ಕಚೇರಿಯಲ್ಲಿ ಆದೇಶ ತಲುಪಬಹುದು. ತಲುಪಿದ ನಂತರ ಅದು ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಅದಾದ ಬಳಿಕ ನಂತರ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೇಸ್ ವರ್ಗಾವಣೆ ಆಗುತ್ತೆ. ಆದ್ರೆ ಮೊಟ್ಟ ಮೊದಲಿಗೆ ಆ ಕೇಸ್ ಮೈಸೂರಿನ ಲೋಕಾಯುಕ್ತದಲ್ಲೇ ದಾಖಲಾಗುವುದು ಬಹುತೇಕ ನಿಚ್ಚಳ ಆಗಿದೆ. ಅದು ನಾಳೆ ಅಥವಾ ನಾಳಿದ್ದೇ ಆಗಬಹುದು. ರಾಹುಲ್, ರೈಟ್. ಇವಾಗ ರವಿ, ಮೂರು ಆಯ್ಕೆ ಅಫ್ಕೋರ್ಸ್ ದೂರುದಾರರಿಗೆ ಕೊಡಲಾಗುತ್ತೆ. ಅಂದ್ರೆ ಒಂದು ಸಿಬಿಐ ಅಥವಾ ಲೋಕಾಯುಕ್ತ ಅಥವಾ ಕೋರ್ಟ್. ಸೊ ಈ ಲೋಕಾಯುಕ್ತಕ್ಕೆ ಈಗಾಗಲೇ ಕಾರ್ಯದರ್ಶಿ ಪತ್ರವನ್ನ ರವಾನೆ ಮಾಡಿರೋದ್ರಿಂದ ಈ ಲೋಕಾಯುಕ್ತ ತನಿಖೆಗೆ ದೂರುದಾರರು ಒಪ್ಕೊಳ್ತಾರ? ಹಾಗಿದ್ರೆ ಬಹುತೇಕ ಮೈಸೂರಿನ ಆಟಿಕೆ ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರು ಮೊದಲಿಂದಲೂ ಹೇಳ್ತಿರೋದು ಲೋಕಾಯುಕ್ತ ಕಚೇರಿಯಲ್ಲಿ ದೂರು ದಾಖಲಿಸಬೇಕು ಅಂತೇಳಿ ಅವರು ಲೋಕಾಯುಕ್ತಕ್ಕೆ ಪ್ರತ್ಯೇಕವಾಗೂ ಕೂಡ ದೂರನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶದ ಅನ್ವಯ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಈ ಆದೇಶವನ್ನ ಕರ್ನಾಟಕ ಲೋಕಾಯುಕ್ತರಿಗೆ ರವಾನೆ ಮಾಡಿರುವ ಕಾರಣದಿಂದಾಗಿ ಮೊದಲಿಗೆ ಮೈಸೂರಿನ ಲೋಕಾಯುಕ್ತದಲ್ಲಿಯೇ ದೂರು ದಾಖಲಾಗುವುದು ಬಹುತೇಕ ನಿಚ್ಚಳ ಆಗ್ತಿದೆ. ಮೈಸೂರಿನವರೇ ದೂರುದಾರರು ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಆಗಿರುವ ಕಾರಣಕ್ಕಾಗಿಯೂ ಕೂಡ ಹಾಗೂ ಮೂಡದ ಹಗರಣಗಳು ಎಲ್ಲವೂ ಕೂಡ ಮೈಸೂರಿನ ವ್ಯಾಪ್ತಿಯಲ್ಲೇ ನಡೆದಿರುವ ಕಾರಣಕ್ಕಾಗಿ ಈ ಒಂದು ಅಂದ್ರೆ ಎಫ್ಐಆರ್ ಮೈಸೂರಿನ ಲೋಕಾಯುಕ್ತದಲ್ಲಿ ದಾಖಲಾಗುವುದು ಬಹುತೇಕ ನಿಚ್ಚಳ. ಆ ಲೋಕಾಯುಕ್ತದಲ್ಲಿ ದಾಖಲಾದ ಬಳಿಕ ಆ ಕೇಸನ್ನ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡ್ತಾರೆ. ಈ ಆಯ್ಕೆಗಳು ಹಲವಿದ್ರೂ ಕೂಡ ಮೊದಲಿಗೆ ಈಗ ಲೋಕಾಯುಕ್ತದಲ್ಲಿ ದೂರು ದಾಖಲಾಗೋದು ಬಹುತೇಕ ನಿಚ್ಚಳ ಆಗ್ತಿದೆ. ರಾಹುಲ್, ರೈಟ್. ರವಿ, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.